ಶಿವನೇ ಭೈರವ ರೂಪದಲ್ಲಿ ತನ್ನ 20 ಭೂತಗಣಗಳೊಂದಿಗೆ ಬಂದ ಜಾಗ ಇದು. ಶಿವನೇ ಇಲ್ಲಿಗೆ ಯಾಕೆ ಬಂದ ಅನ್ನೋದನ್ನು ಇದು ಮೂಡಿಗೆರೆಯಿಂದ ಗುತ್ತಿಹಳ್ಳಿಗೆ ಹೋಗುವಂತಹ ಗುತ್ತಿಹಳ್ಳಿಯಿಂದ ಹಿಂದ್ಗಡೆ 2 ಕಿಲೋಮೀಟರ್ ಹಿಂದ್ಗಡೆ ಸಿಗುವಂತಹ ಒಂದು ಕ್ರಾಸು. ಇಲ್ಲಿಂದ ನಾವು ಬಲಗಡೆ ಮೇಲಕ್ಕೆ 2.5 ಕಿಲೋಮೀಟರ್ ನಡ್ಕೊಂಡು ಬಂದ್ರೆ ದೇವರ ಮನೆಗೆ ಬರ್ತೀವಿ. ಮಳೆ ಇರೋದ್ರಿಂದ ಒಳ್ಳೆ ಬ್ಯೂಟಿಫುಲ್ ಸೀನರಿ ಸಿಗುತ್ತೆ. ಇದು ದೇವರ ಮನೆಯ ಎದುರುಗಡೆ ಇರ್ತಕ್ಕಂತಹ ವಿಶಾಲವಾದ ಆವರಣ. ಮತ್ತೆ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ದೇವರ ಮನೆಯ ದೇವಸ್ಥಾನ. ಮಳೆ ಬರ್ತಿದೆ, ತುಂಬಾ ಬ್ಯೂಟಿಫುಲ್ ವೆದರ್. ಸ್ವಂತ ವೆಹಿಕಲ್ ಇದ್ರೆ ಇಲ್ಲಿವರೆಗೂ ನಾವು ವೆಹಿಕಲ್ ಅಲ್ಲಿ ಬರಬಹುದು, ಆಟೋ ಕೂಡ ತಗೊಂಡು ಬರಬಹುದು. ಇದು ದೇವಸ್ಥಾನ, ದೇವ್ರ ಮನೆಯಲ್ಲಿ ಇರ್ತಕ್ಕಂಥದ್ದು ಕಾಲಭೈರೇಶ್ವರ ದೇವಸ್ಥಾನ. ಇದು ಮೇನ್ ಟೆಂಪಲ್. ಇದು ಗರುಡಗಂಬ. ಹೋಗೋಣ ಒಳಗಡೆ. ಹಿಸ್ಟೋರಿಕಲ್ ಮೊನ್ಯುಮೆಂಟ್ ಇದು. ಕಾಲಭೈರವ ಸ್ವಾಮಿ ದೇವಸ್ಥಾನ. ಇದು ದೇವಸ್ಥಾನದ ಮುಂಭಾಗ ಮತ್ತೆ ಅದರ ಎದುರುಗಡೆ ಇರತಕ್ಕಂತಹದ್ದೊಂದು ಗರುಡಗಂಬ. ಮಾಡರ್ನ್ ಆಗಿ ಬಿಲ್ಟ್ ಮಾಡಿರೋದು. ಬಟ್ ದೇವಸ್ಥಾನ ಏನಿದೆ ಅತ್ಯಂತ ಪ್ರಾಚೀನವಾದಂತಹದ್ದು. ಮೇಲ್ಗಡೆ ಕೆಲವೊಂದಿಷ್ಟು ಜೀರ್ಣೋದ್ಧಾರ ಕಾರ್ಯಗಳನ್ನ ಮಾಡ್ಕೊಂಡಾರ, ಹಾಗೂ ದೇವಸ್ಥಾನನು ರೀಬಿಲ್ಟ್ ಮಾಡ್ಯಾರ. ಇದು ಹಿಂಭಾಗ. ಆಮೇಲೆ ಸಾರ್ವಜನಿಕರಿಗೆ ಓಡಾಡೋದಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ, ಪ್ರದಕ್ಷಿಣೆ ಹಾಕೋದಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಸುತ್ತಲೂ ಶೀಟನ್ನ ಹಾಕಿ ನೆರಳಿನ ವ್ಯವಸ್ಥೆ ಕೂಡ ಇಲ್ಲಿ ಮಾಡ್ಯಾರ. ಇದು ದೇವಸ್ಥಾನದ ಮುಂಭಾಗ. ಇಲ್ಲಿರ್ತಕ್ಕಂತಹ ಮೆಟ್ಲನ್ನ ಹತ್ಕೊಂಡು ನಾವು ದೇವಸ್ಥಾನದ ಒಳಗಡೆಗೆ ಹೋದ್ರೆ ಮೊದಲು ಸಿಗೋದೊಂದು ಮುಖಮಂಟಪ. ಸಾಧಾರಣ ಕೆತ್ತನೆಯುಳ್ಳಂತಹ ಚರಕಿ ಶೈಲಿಯ ಕಂಬಗಳು. ಮತ್ತೆ ಇವು ದ್ವಾರಪಾಲಕರು, ಭೈರವನೇಶ್ವರ ದೇವಸ್ಥಾನದಲ್ಲಿರ್ತಕ್ಕಂಥ ದ್ವಾರಪಾಲಕರು ಮತ್ತೆ ಲಲಾಟ. ಈ ದೇವಸ್ಥಾನದಲ್ಲಿ ನಾವು ದ್ವಾರಪಾಲಕರನ್ನ ತುಂಬಾ ವಿಶೇಷವಾಗಿ ನೋಡಬಹುದು. ಇಲ್ಲಿ ಎಷ್ಟು ಅದ್ಭುತವಾಗಿದೆ ನೋಡ್ರಿ ಶಿಲ್ಪ. ದೇವಸ್ಥಾನದ ಒಳಗಡೆ ಬಂದ್ರೆ ನವರಂಗ ಮಂಟಪದ ಕಂಬಗಳು ಏನಿದಾವೆ 4 ತುಂಬಾ ಅದ್ಭುತ ವಿವಿಧ ಉಪ್ಪು ಶಿಲ್ಪಗಳನ್ನ ಇಲ್ಲಿ ಕೆತ್ತನೆ ಮಾಡಿದ್ದಾರೆ. ಯಾವ್ಯಾವ ಇದಾವೆ ಅಂತ ಒಂದ್ಸರಿ ನೋಡೋಣ. ಇದು ಲಕ್ಷ್ಮಿ, ವಿಷ್ಣು ಮಲಗಿರ್ತಕ್ಕಂಥದ್ದು. ಇದು ಹೊಕ್ಕಳಿಂದ ಕಮಲ, ಮತ್ತೆ ಇದು ಬ್ರಹ್ಮ. ಮೇಲಕ್ಕೆ ಬಂದ್ರೆ ಇದು ಮರಕ್ಕೆ ಕಟ್ಟಿ ಹಾಕಿರ್ತಕ್ಕಂಥದ್ದು ಬಾಲಕನನ್ನ. ಇದು ನೃತ್ಯ ಭಂಗಿ, ಡಮರು ಬಾರಿಸೋದು, ಕುಳಲುವುದಂಥದ್ದು, ಕೋಲಾಟದ ಪ್ರಸಂಗ. ಇದು ಕೋಲಾಟ ಮಾಡ್ತಿರ್ತಕ್ಕಂಥದ್ದು 3. ಇದು ಡ್ಯಾನ್ಸ್, ನೃತ್ಯ. ವಿಷ್ಣು ಮತ್ತೆ ಉಗ್ರ ನರಸಿಂಹ. ಇದೊಂದು ಕಾಳಗದ ಪ್ರಸಂಗ. ಇಲ್ಲ ಒಬ್ಬ ವ್ಯಕ್ತಿಯನ್ನ ಆನೆ, ಇದು ಸಾಕಿರುವಂತ ಆನೆ, ಇದು ಬೆಲ್ಟ್ ಐತಲ್ಲ, ತನ್ನ ದಂತದಿಂದ ಕಿವಿತಾ ಇರೋದು. ಮತ್ಸ್ಯದ ಮೇಲೆ ಒಬ್ರು ಕೂತ್ಕೊಂಡಿದ್ದಾರೆ. ಇವರು ಸನ್ಯಾಸಿ. ಒಬ್ಬ ಸ್ತ್ರೀ ತನ್ನ ಜಡೆಯನ್ನು ಹೆಣಿತಾ ಇರ್ತಕ್ಕಂಥದ್ದು, ಕೈಯಲ್ಲಿ ಹೂ ಇದೆ. ಇಲ್ಲಿ ಇನ್ನೊಂದು ಸ್ತ್ರೀಯ ಉಪ್ಪು ಶಿಲ್ಪವನ್ನ ನಾವು ನೋಡ್ಬೋದು. ಇದು ಕಾಮಧೇನುವಿನ ಪ್ರಸಂಗ ಇರಬಹುದ್ರಿ, ಹಂಗ ಅನಿಸ್ತದೆ ನೋಡಕ್ಕೆ. ಗೋಪಾಲ, ಇದು ಹಸುಗಳು. ಕೃಷ್ಣ ಕೊಡಲನ್ನ ಊದ್ತಿರ್ತಕ್ಕಂಥದ್ದು. ಮೋಸ್ಟ್ಲಿ ಇವರು ವಾಮನ ಮತ್ತೆ ಬಲಿ ಚಕ್ರವರ್ತಿ 3 ವರನ ಕೇಳುವಂತ ಸಂದರ್ಭ ಇದು. ಇದು ಕಂಪ್ಲೀಟ್ ಆಗಿ ಕೂದಲಲ್ಲಿ ಹರಡ್ಕೊಂಡಿರುವಂತ ತಪಸ್ಸಿ ಕೂತಾಗ ಎಲ್ಲವೂ ಕೂದಲಿರುವುದು. ಇದೊಂದು ಗದಾ ಯುದ್ಧದ ಪ್ರಸಂಗ.
ಇವರು ತಲೆಯನ್ನ ಈ ಕಿವಿ ಆಕೃತಿಯನ್ನ ನೋಡಿದ್ರೆ ಅವರು ಭರತ ಮತ್ತು ಬಾಹುಬಲಿ ಇರಬಹುದೇನೋ. ಗಣೇಶ ದೇವತೆಯರು. ಸ್ಥಾನದಲ್ಲಿ ಸಿಕ್ಕಂತಹ ಇನ್ನೊಂದು ಉಪ್ಪು ಶಿಲ್ಪ ಅಂದ್ರೆ ಇದು. ಇಲ್ಲಿ ಆಂಜನೇಯ ಆ, ಹಾವನ್ನ ಕಡಗೋಲಾಗಿ ಏನೋ ಕಟಿತಾ ಇದ್ದಾರೆ. ಅದೇನು ಅಂತ ನನಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡ್ರಿ. ಇದು ನೋಡಿ, ಮೀನದ ಕಣ್ಣಿಗೆ ಬಾಣ ಬಿಟ್ಟಿರ್ತಕ್ಕಂಥದ್ದು ಅರ್ಜುನ. ಸೊ ಅದು ಪ್ರತಿಬಿಂಬನ ನೀರಲ್ಲಿ ನೋಡಿಕೊಂಡು ಇಲ್ಲಿ ಬಾಣವನ್ನ ಬಿಡ್ತಾನೆ, ಅದು ಮೀನದ ಕಣ್ಣಿಗೆ ತರುತ್ತೆ. ಇದು ಗಜಾಸುರ ಮರ್ದನ ಪ್ರಸಂಗ. ಶಿವ ಗಜ ಚರ್ಮಾಂಬರ ಅಂತಾರೆ ಇದನ್ನ. ಗಜವನ್ನ ಕೊಂದು ಅದು ಚರ್ಮವನ್ನ ಹಾಕೊಂಡಿರ್ತಾರೆ. ಹೊರಗಡೆ ಭಯಂಕರ ಮಳಿ ಸುರಿಯಾಕತೈತಿ. ದೇವಸ್ಥಾನದ ಒಳಗಡೆ ನಾನು ಅದೀನಿ. ದೇವಸ್ಥಾನದ ನಿಯಮದ ಪ್ರಕಾರ ದೇವರ ವಿಗ್ರಹನ ನಾನು ವಿಡಿಯೋನ ಶೂಟ್ ಮಾಡಕ್ ಆಗಲ್ಲ. ಅರ್ಚಕರ ಅದಾರ, ಅರ್ಚಕರನ್ನ ಮಾತಾಡ್ತೀನಿ. ಅತಿ ಕ್ರೂರ ಮಹಾಕಾಯ ಕಲ್ಪಾಂತರ ನೌಕಮ ಭೈರವಾಯ ನಮಸ್ತುಭ್ಯಂ ಅನಗ್ರಹಿ. ನನ್ನ ಹೆಸರು ನಾಗಭೂಷಣ್ ಭಟ್ ಅಂತೇಳಿ. ನಾನು 42 ವರ್ಷದ ಹಿಂದೆ ಈ ಸ್ಥಳಕ್ಕೆ ಪೂಜೆಗಾಗಿ ಬಂದೆ. ನಾನು ಬಂದಾಗ ದೇವಸ್ಥಾನ ಕ್ಲೋಸ್ ಮಾಡಿ ಇಟ್ಟಿದ್ರು. ಬಹಳ ಕಷ್ಟ ಇತ್ತು. ರಸ್ತೆ ಇಲ್ಲ, ರೋಡ್ ಇಲ್ಲ. ಪೇಟೆಗೆ 12 ಕಿಲೋಮೀಟರ್ ನಡ್ಕೊಂಡು ಅಂಥ ಪರಿಸ್ಥಿತಿ ಇದ್ದಂಥವ್ರು ಕಷ್ಟ ಬಂದು ಬಿಟ್ಟು ಹೋದರು. ಆ ಕಾಲದಲ್ಲಿ ಬಂದು ಬಾಗಿಲು ತೆಗೆಸಿ ಪೂಜೆ ಮಾಡಿ 42 ವರ್ಷ ಆಯಿತು. 42 ವರ್ಷದಿಂದ ಮಾಡ್ತಾ ಇದ್ದೇನೆ. ಇದು ಪುರಾತನವಾದ ದೇವಸ್ಥಾನ. ಅದು ಹಿಂದೆ ಶಿವನೇ ಭೈರವ ರೂಪದಲ್ಲಿ ತನ್ನ 20 ಭೂತಗಣಗಳೊಂದಿಗೆ ಬಂದ ಜಾಗ ಇದು. ಶಿವನೇ ಇಲ್ಲಿಗೆ ಯಾಕೆ ಬಂದ ಅನ್ನೋದೊಂದು ಪ್ರಶ್ನೆ. ಆ ಕಾಲದಲ್ಲಿ ಭೂಲೋಕದಲ್ಲಿ ಹಾಹಾಕಾರ ಆಗಿತ್ತಂತೆ. ಕ್ಷಾಮಡಾಮರುಗಳು, ಅತಿವೃಷ್ಟಿ, ಅನಾವೃಷ್ಟಿ. ಆ ಪರಿಸ್ಥಿತಿಯಲ್ಲಿ ಶಿವ ಕೈಲಾಸದಲ್ಲಿ ನಂದಿ ಹೇಳಿದಂತೆ, ನಂದಿ ನೀನು ಭೂಲೋಕಕ್ಕೆ ಹೋಗಿ ಬಾ, ಭೂಲೋಕದಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಉಂಟು, ನನಗೆ ಪರಿಸ್ಥಿತಿ ಗೊತ್ತಿಲ್ಲ, ಜನ ಎಲ್ಲ ಸಾಯ್ತಿದಾರಂತೆ, ನೀನು ನೋಡ್ಕೊಂಡು ಬಾ ಅಂತೇಳಿ ನಂದಿ ಆಯಿತು ಅಂತ ಒಪ್ಪಿಕೊಂಡ. ಆಮೇಲೆ ಅವನಿಗೊಂದು ಯೋಚನೆ ಬಂತು, 3 ಲೋಕದ ಒಡೆಯ ಶಿವ, ವಿಷಯ ಗೊತ್ತಿದ್ದು ನನ್ನ ಯಾಕೆ ಪರೀಕ್ಷೆ ಮಾಡ್ತಾರೆ, ನಾನು ಈ ಶರೀರ ತಗೊಂಡು ಯಾಕೆ ಭೂಲೋಕಕ್ಕೆ ಹೋಗ್ಬೇಕು, ವಿಷಯ ಅವ್ರಿಗೆ ಗೊತ್ತಲ್ಲ, ಮತ್ತೆ ನಾನು ಯಾಕೆ ಹೋಗ್ಬೇಕು ಅನ್ನೋದು. ಆ ರೀತಿ ಬರಲಿಲ್ಲ ಅವನು. ನಂತರ ಶಿವ ಕೇಳಿದ, ಭೂಲೋಕಕ್ಕೆ ಹೋಗಿದ್ಯಾ ಬಸವ, ಹೋಗಿದ್ಯಾ ಇಲ್ವಾ ಅಂತ ಶಿವ ಒತ್ತಿ ಕೇಳಿದಾಗ ಇನ್ನೇನು ಹೇಳಬೇಕಲ್ಲ, ಒಳ್ಳೆ ಮಾತಿ ಸುಳ್ಳೆ ಪ್ರಧಾನ ಅಂತ. ಹೋಗಿದ್ದೆ, ಭಾರಿ ಚೆನ್ನಾಗಿದ್ದಾರೆ, ಮಳೆ ಬೆಳೆ ಚೆನ್ನಾಗಾಗ್ತದೆ, ಎಲ್ಲ ಸುಖವಾಗಿ ಬಾಳ್ತಾ ಇದ್ದಾರೆ ಅಂತೇಳಿ ಸುಳ್ಳು ಹೇಳಿದ. ಆ ಕಾಲದಲ್ಲಿ ಶಿವ, ನೀನು ಏನು ನೋಡಿದೆ ನಾನು ನೋಡಿ ಬರ್ತೀನಿ, ಆಮೇಲೆ ನಿನಗೆ ಹೇಳ್ತೀನಿ ಏನು ಅನ್ನೋದು ಹೇಳ್ತೀನಿ ಅಂತೇಳಿ ಶಿವ ಭೂಲೋಕಕ್ಕೆ ಹೊರಟಾಗ ಇನ್ನು ನಾನು ಹೋದ್ರೆ ನಮ್ಗೆ ಗುಟ್ಟೆಲ್ಲ ಗೊತ್ತಾಗ್ತದೆ, ಬೇಡ ನೀವು ಹೋದ್ರು ಒಂದೇ, ನಾನು ಹೋದ್ರು ಒಂದೇ, ವೀರಭದ್ರ ಹೋದ್ರು ಒಂದೇ, ಗಣಪತಿ ಹೋದ್ರು ಒಂದೇ, ಭೂತಪ್ಪ ಹೋದ್ರು ಒಂದೇ, ಯಾರು ಹೋದ್ರು ಒಂದೇ, ಅಲ್ಲಿ ಯಥಾಸ್ಥಿತಿ ಇದೆ, ನೀವು ಹೋಗೋದು ಬೇಡ, ನಾನು ನೋಡಿ ಬಂದೀನಿ ಅಂತೇಳಿ ನೆಲಕ್ಕೆ ಕೈ ಹೊಡೆದು ಪ್ರತಿಜ್ಞೆ ಮಾಡಿ ಹೇಳಿದಂತೆ, ಭೂಮಿ ತಾಯಿ ಹಣೆ ಮಾಡಿ. ಆಗ ಶಿವ ಆಯ್ತು ನೀನೇನು ನೋಡಿದೆ ನಾನು ನೋಡಿ ಬರ್ತೀನಿ, ಆಮೇಲೆ ನಿನಗೇನು ಅನ್ನೋದು ಹೇಳ್ತೀನಿ, ನೀನು ಹೇಳಿದ್ದು ಒಳ್ಳೇದಾಯ್ತು, ನಾನು ಒಬ್ಬನೇ ಹೋಗೋದಿಲ್ಲ, ನನ್ನ 20 ಭೂತಗಣಗಳೊಂದಿಗೆ ನಾನು ಪಶ್ಚಿಮ ಘಟ್ಟಕ್ಕೆ ಹೋಗ್ತೀನಿ ಅಂತೇಳಿ ಶಿವ ಭೈರವ ರೂಪ ತಾಳಿ ಇಲ್ಲಿ ದೇವಾಲಯದಿಂದ ಒಂದು ಪರ್ಲಾಂಗ್ ಮೇಲೆ ಒಂದು ವೃಕ್ಷ ಇತ್ತಂತ. ವೃಕ್ಷದ ಬುಡದಲ್ಲಿ ಶಿವ ಕಾಲಭೈರವ ರೂಪದಲ್ಲಿ ತನ್ನ ಗಣಗಳೊಂದಿಗೆ ಬಂದಿಳಿದ ಜಾಗ. ಆಗ ಇದ್ದ ಬಲ್ಲಾಳರಾಯವನ್ನ ರಾಜರು, ಇದು ನಮ್ಮ ನಾಡು ಪಾವನವಾಯಿತು, ದೇವಾನು ದೇವತೆಗಳೇ ಇಳಿದ ಭೂಮಿ, ಈ ಭೂಮಿಯನ್ನು ಖಾಲಿ ಬಿಡಬಾರ್ದು ಅಂತೇಳಿ ಆಲಯ ಕಟ್ಟುವುದಂತ ಶಿಲ್ಪಿ ಕರ್ಕೊಂಬಂದು, ಶಿಲ್ಪಿ ಕೆಳಭಾಗ ತೋರಿಸಿದ ಈ ಬಂಡೆ ಮೇಲೆ, ಇದು ಒಳ್ಳೆ ಇಂದ್ರ ಭೂಮಿ, ಈ ಭೂಮಿಯಲ್ಲಿ ಆಲಯ ಕಟ್ಟಿದರೆ ಮುಂದೆ ಒಳ್ಳೆಯದಾಗ್ತದೆ, ಶಿವ ಮೇಲೆ ಇಳಿದಿರಲಿ, ಅಲ್ಲಿ ಬೇಡ ಅಂತೇಳಿ ಈ ಜಾಗ ತೋರಿಸಿದೆ. ಇಲ್ಲಿ ಬಲ್ಲಾಳರಾಯನ ರಾಜರು ಆಲಯ ಕಟ್ಟಿ ರಾಜರಮನೆ ದೇವರಾಗಿ ಪೂಜೆ ಮಾಡಿಕೆ ಬಂದರು. ಆನಂತರ ಶಿವ ಕೈಲಾಸದಲ್ಲಿ ಬಸವನಿಗೆ ಶಾಪ ಕೊಟ್ಟಂತೆ, ಭೂಲೋಕದಲ್ಲಿ ಮನುಷ್ಯರ ಪಾಡು ನೋಡಬಾರದು, ಆ ಬೆಟ್ಟ ಗುಡ್ಡದಲ್ಲಿ ನೀರಿಲ್ಲ, ಒಣ ಭೂಮಿ, ಧೂಳು ಹಾರ್ತಾ ಉಂಟು, ಒಬ್ಬ ಮಣ್ಣು ಹೊತ್ತಿಡಿತಾನೆ, 2 ಜನ ಹೆಗಲ ಮೇಲೆ ಬುಡಿಗೆ ಇಟ್ಕೊಂಡು ಆ ಮಣ್ಣು ಎಳಿತಾರೆ, ಅದು ನೋಡಬಾರ್ದು, ನೀನು
ಮನುಷ್ಯರಿಗೆ ಭೂಮಿ ಉಳುಮೆಗೆ ನೆರವಾಗು, ನೀನು ಸುಳ್ಳು ಹೇಳಿದ್ದಕ್ಕೆ ನಿನಗೆ ಇನ್ನು ಮೇಲೆ ಮನುಷ್ಯರು ಬೇಡ, ಮನುಷ್ಯರ ಬದಲು ನೀನು ಉಳುಮೆಗೆ ನೆರವಾಗು ಅಂತೇಳಿ ಶಾಪ ಕೊಟ್ಟನು. ಅವತ್ತಿನಿಂದ ಮನುಷ್ಯರು ಎತ್ತಿನಿಂದ ಉಳುಮೆ ಪ್ರಾರಂಭ ಮಾಡಿದ್ರಂತೆ. ಹಾಗಾಗಿ ಇದು ರೈತಾಪಿ ವರ್ಗದವರಿಗೆಲ್ಲ ಮನೆ ದೇವರು. ಇದು ಹಾಸನ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಕೆಲವು ತಾಲೂಕು ಕೆಲವು ಮನೆಯವರಿಗೆಲ್ಲ ಮನೆ ದೇವರು. ಅವರೆಲ್ಲ ವರ್ಷ ಪ್ರತಿ ಬಂದು ಸೇವೆ ಮಾಡ್ಕೊಂಡು ಹೋಗ್ತಾರೆ. ಇತ್ತೀಚೆಗೆಲ್ಲ ರಸ್ತೆ ಮಾರ್ಗ ಎಲ್ಲ ಆಗಿದೆ. ಪ್ರವಾಸಿಗರು 12 ತಿಂಗಳಲ್ಲೂ ಜನ ಇದ್ದೇ ಇರ್ತಾರೆ. ಮಳೆಗಾಲದಲ್ಲಂತೂ ಅಧಿಕ ಜನ ನೋಡೋಕ್ಕೆ ಅಂತ ಬರ್ತಾರೆ. ಹಾಗೆ ದೇವರ ಬಗ್ಗೆ ಹೇಳುವುದಾದರೆ ದೇವರೊಂದು ಶಕ್ತಿ ಉಂಟು, ಒಟ್ಟಿನಲ್ಲಿ ಶಕ್ತಿಯ ಸ್ಥಾನ. ವಿಶೇಷ ಆಚರಣೆ ಅಂದರೆ ಕಾಲಭೈರವ ದೇವಸ್ಥಾನಿಗೆ 12 ಹಬ್ಬಗಳಲ್ಲೂ ವಿಶೇಷ ಇದೆ. ಅದರಲ್ಲಿ ಪ್ರತಿ ವರ್ಷಕ್ಕೊಮ್ಮೆ ಚಾಂದ್ರಮಾನ ಯುಗಾದಿ ಎಂದು ಕಾಲಭೈರವನಿಗೆ ಬಲಿ ಉತ್ಸವಗಳು ನೆರವೇರುತ್ತವೆ. ಆ ದಿವಸ ಉಡುಪಿಯಿಂದ ಅವರು ಸಂಬಂಧಪಟ್ಟ ತಂತ್ರಿಗಳಿದ್ದಾರೆ. ತಂತ್ರಿಗಳು ಅವರ ಪರಿಚಾರಕರು ಬಂದು ಅವರ ಸಂಪರ್ಕದಲ್ಲಿ ಕಾಲಭೈರವನಿಗೆ ವಿಶೇಷ ಕಲಶಾದಿಗಳನ್ನು ಮಾಡಿ ಆ ಕಲಶವನ್ನು ಕಾಲಭೈರವನಿಗೆ ಮಹಾ ಅಭಿಷೇಕವನ್ನು ಮಾಡಿ ಆನಂತರ ಉತ್ಸವ ಮೂರ್ತಿಯನ್ನು ಅಲಂಕರಿಸಿ ಬಲಿ ಉತ್ಸವವನ್ನು ಮಾಡ್ತಾರೆ. ಅನಂತರ ಸಂಜೆ ವಿಶೇಷವಾಗಿ ತಂತ್ರಿಗಳ ಮುಖಾಂತರದಲ್ಲಿ ದೇವರಿಗೆ ವಿಶೇಷ ರಂಗ ಪೂಜೆಯನ್ನು ಮಾಡಿ ರಾತ್ರಿ ಬಲಿ ಉತ್ಸವ, ಅಷ್ಟಾವಧಾನ ಸೇವೆ ಮುಂತಾದ ಉತ್ಸವಗಳು ವರ್ಷಕ್ಕೊಂದು. ಅದು ದೊಡ್ಡ ಉತ್ಸವವನ್ನು 3,500-4,000 ಜನ ಸೇರ್ತಾರೆ ಆ ದಿವಸ. ಮತ್ತು ಇನ್ನು 12 ಹಬ್ಬದಲ್ಲಿ ಗೌರಿ ವಿನಾಯಕನಲ್ಲಿ ಗಣಪತಿಯನ್ನು ಕೂರಿಸಿ ಪೂಜೆ ಮಾಡುವ ಕ್ರಮ ಉಂಟು. ಇನ್ನು ಡಿಸೆಂಬರ್ 15ರಿಂದ ಮಕರ ಸಂಕ್ರಾಂತಿಯವರೆಗೆ ಧನುರ್ಮಾಸ ಬೆಳಗಿನ ಜಾವ ಪೂಜೆ, ಪ್ರಥಮ ಪೂಜೆ ನಡೀತದೆ. ಕಾರ್ತಿಕ ಮಾಸದಲ್ಲಿ ವಿಶೇಷ ಸಾಯಂಕಾಲ ಸುಮಾರು 1 ತಿಂಗಳವರೆಗೂ ವಿಶೇಷ ದೀಪಾರಾಧನೆ, ದೀಪೋತ್ಸವ ಪೂಜೆಗಳು ಇರ್ತದೆ. ಈ ರೀತಿ ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದೇವೆ. ಆ ಗುಂಡು ಕಲ್ಲೋದು ಹಿಂದೆಲ್ಲ ಭೂತ ಗಣಗಳ ಮೈ ಮೇಲೆ ಬಂದಾಗ ದರ್ಶನ ಬರ್ತಿತ್ತು. ಈಗಲೂ ದರ್ಶನ ಬರ್ತದೆ. ದರ್ಶನ ಬಂದಾಗ ಅವು ತನ್ನ ಶಕ್ತಿಯನ್ನು ಮೇಲೆ ಅವನಿಗೆ ಎದೆ ಮೇಲೆ ಬೀಳ್ತಾ ಇತ್ತು. ಹಾಗೆ ಇಲ್ಲಿ 21 ಪರಿವಾರ ದೇವರುಗಳಿದ್ದಾವೆ. ಶಿವನ ಜೊತೆ ಬಂದ ಗಣಗಳು ಅವಕ್ಕೆಲ್ಲ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ 4 ದಿಕ್ಕಿನಲ್ಲಿ ಒಂದು ಪ್ರಾಕಾರ ಜಾಗ ಕೊಟ್ಟಿದ್ದಾರೆ. ಹಾಗಾಗಿ ದೇವಾಲಯದ ಪರಿಧಿ. ಭಕ್ತಾದಿಗಳು ಪೂಜೆಗೆ ಬರಲಿ, ಪೂಜೆ ಮಾಡಲಿಕ್ಕೆ ಬೇಜಾರಿಲ್ಲ. ಭಕ್ತಾದಿಗಳ ಕಷ್ಟವನ್ನ ಭೈರವ ಪರಿಹರಿಸ್ತದೆ. ಭಕ್ತಾದಿಗಳಿಗಿಂತ ಪ್ರವಾಸಿಗರಿಗೆ ಹೇಳುವಂಥದ್ದೇನೆಂದರೆ ಪರಿಸರವನ್ನ ಹಾಳು ಮಾಡಬೇಡಿ. ಅವರು ತಂದಂಥ ತಿಂಡಿ, ತಂದಂಥ ಪ್ಲಾಸ್ಟಿಕ್ ವಗೈರೆ ವಸ್ತುಗಳು, ವಾಟರ್ ಬಾಟ್ಲಿಗಳು ಮುಂತಾದವುಗಳನ್ನು ಅಲ್ಲಲ್ಲಿ ಗುಡ್ಡದಲ್ಲಿ ಹಣಿದು ಪರಿಸರನೂ ಹಾಳಾಗ್ತದೆ. ಮತ್ತು ಪ್ರಾಣಿಗಳಿದ್ದಾವೆ, ಸುಮಾರು 100 ಗೋವುಗಳಿತ್ತು ಇಲ್ಲಿ. ಗೋವುಗಳ ತಾಣ ಭೈರವನ ಪ್ರಾಕಾರದಲ್ಲಿ ಅವು ಆಶ್ರಯ ಪಡ್ಕೊಂಡಿದ್ದು. ಅಂಥವೆಲ್ಲ ಕಾಯಿಲೆ ಬಂದು ಸತ್ತೋದು. ಯಾಕಂದರೆ ಬಾಟ್ಲಿಗೆ ತಿಂದು ಹೊಟ್ಟೆ ಕಾಯಿಲೆ ಬರ್ತದೆ. ಹಾಗಾಗಿ ಅದರಿಂದ ಪ್ರವಾಸಿಗರು ಬರಲಿ, ನೋಡಲಿ, ಸಂತೋಷ ಪಡಲಿ, ಹೋಗಲಿ. ಅದು ಬಿಟ್ಟುಕೊಂಡು ಅವರು ತಂದಂಥ ತ್ಯಾಜ್ಯವನ್ನು ಅವರೇ ತಗೊಂಡು ಡಸ್ಟ್ಬಿನ್ಗಳಿದ್ದಾವೆ ಅಲ್ಲಿ, ಅದಕ್ಕೆ ಹಾಕಿ ಸುಸ್ಥಿತಿಯನ್ನು ಕಾಪಾಡಲಿ ಅನ್ನೋದು ವಿನಂತಿ. ಆ ದೇವಸ್ಥಾನ ನೋಡ್ಕೊಂಡು ನಾವು ಈ ಕೆಳಗಡೆ ಇಲ್ಲಿ ಎದುರುಗಡೆ ಬಂದ್ರೆ ಒಂದು ಕಲ್ಯಾಣಿ ಐತಿ. ನಮ್ಮ ಬ್ಯಾಡ್ ಲಕ್ ಏನಂತಂದ್ರೆ ಕಂಪ್ಲೀಟ್ ಮೋಡ ಇರೋದ್ರಿಂದ ಕಲ್ಯಾಣಿ ಕಾಣಿಸೋದಿಲ್ಲ. ತೋರಿಸ್ತಾರೆ, ಇದು ಬಾವಿ, ಆಮೇಲೆ ಸುತ್ತಲೂ ಇರೋದು ವಿಶಾಲವಾದ ಕಲ್ಯಾಣಿ. ಇದು ಬಾವಿ. ಮತ್ತೆ ಇದು ಸುತ್ತಲೂ ಇರ್ತಕ್ಕಂಥದ್ದು ಕಲ್ಯಾಣಿ. ಆನ್ಸಿಯಂಟ್, ಪ್ರಾಚೀನವಾದಂತಹ ಕಲ್ಯಾಣಿ ಕಾಣಿಸಲ್ಲ. ತುಂಬಾ ಕ್ಲಿಯರ್ ಆಗಿದೆ ನೀರು ಮಾತ್ರ. ಸೊ ಇದನ್ನೆಲ್ಲ ನೋಡ್ಕೊಂಡ್ರೆ ಅಲ್ಲೇ ಒಂದು ಬೆಟ್ಟ ಕಾಣಿಸ್ತೈತಿ ಹಿಂದ. ಇದು ಪೀಕು, ಇಲ್ಲಿಗೆ ಹೋಗ್ಬೇಕೀಗ. ಸೊ ಇದು ಕಲ್ಯಾಣಿ ಮತ್ತೆ ಇದು ದೇವಸ್ಥಾನ. ಇವೆರಡನ್ನ ನೋಡ್ಕೊಂಡು ಹಿಂಗ ಮುಂದೆ ಹೋದ್ರೆ ಅದರಿಂದ ಮ್ಯಾಲೆ ಹೋದ್ರೆ ವ್ಯೂ ಪಾಯಿಂಟ್. ಸೊ ದೇವಸ್ಥಾನದ ಹತ್ರ ಬಂದಾಗ ಬೈಕಿಗೆ, ಕಾರಿಗೆ ಪಾರ್ಕಿಂಗ್ ಫೀಸ್ ಇರ್ತೈತಿ. ತುಂಬಾ ಮಿಸ್ಟ್ ಇರೋದ್ರಿಂದ ಆ ಪ್ರಕೃತಿ ಸೌಂದರ್ಯನ ನಾವು ಎಂಜಾಯ್ ಮಾಡಕ್ ಹಾಕಿತೀವಲ್ಲೋ ಗೊತ್ತಿಲ್ಲ. ಎನಿಹೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ, ನೋಡೋಣ ಅಲ್ಲಿ ತನಕ ಮೇಲಕ್ಕೆ ಹೋಗೋಣ ಏನೇನು ಹಾಕೈತಿ ಅಂತ. ಇಲ್ಲಿಗೆ ಬಂದಾಗ್ರಿ ಕಾಫಿ ತಿಂಡಿಗೆ ಏನು ಸಮಸ್ಯೆ ಆಗಲ್ಲ, ಊಟಕ್ಕೂ ತೊಂದರೆ ಆಗೋದಿಲ್ಲ.
ಯಾಕಂದ್ರೆ ಕ್ಯಾಂಟೀನ್ಗಳಿದಾವೆ, ಹೋಟ್ಲ್ಗಳಿದಾವೆ, ಸಿಗುತ್ತೆ, ಅದರದ್ದೇನು ತೊಂದರೆ ಇಲ್ಲ. ಆದ್ರೆ ಸ್ವಲ್ಪ ದುಬಾರಿ ಅನಿಸ್ಬೋದು ಅಂತ. ಯಾಕಂದ್ರೆ ನಾನು ಅರ್ಧ ಲೀಟರ್ ಬಾಟಲ್ ನೀರಿಗೆ 15 ರೂಪಾಯಿ ಕೊಡ್ಬೇಕಾದಂತ ಪ್ರಸಂಗ ಬಂದಿತ್ತು. ಸಾಧ್ಯವಾದಷ್ಟು ಏನಾದರೂ ತೀರಾ ಅವಶ್ಯಕತೆ ಇದ್ರೆ ನೀವೇ ಕ್ಯಾರಿ ಮಾಡೋದು ಉತ್ತಮ ಅಂತ ನನ್ನ ಅಭಿಪ್ರಾಯ. ಮೇಲಕ್ಕೆ ಹೋಗೋಣ, ಏನು ಕಾಣಿಸುತ್ತೋ ಬಿಡುತ್ತೋ ಇವತ್ತು ಗೊತ್ತಿಲ್ಲ ನನಗೆ. ಆಮೇಲೆ ಈ ಪ್ಲೇಸ್ಗೆ ನೀವು ಬರೋದಾದ್ರ ಮನೆಯವ್ರಿಗೆ ದಯವಿಟ್ಟು ಹೇಳಿ ಬರ್ರಿ ಇಂತಲ್ಲಿ ಹೋಗ್ತೀನಿ ಅಂತೇಳಿ. ಯಾಕಂದ್ರೆ ಇಲ್ಲಿಗೆ ಬಂದ ಮೇಲೆ ಹೇಳಕ್ ಆಕೈತೆ ಇಲ್ಲೋ, ನೆಟ್ವರ್ಕ್ ಗ್ಯಾರಂಟಿ ಇಲ್ಲ. ಇದೊಂದು ಸ್ಮಾಲ್ ಟ್ರೆಕ್ಕಿಂಗ್ ಹಿಲ್ಲರಿ, ಈಸಿ ಆಗೈತಿ, ಯಾರು ಬೇಕಾದ್ರೂ ಹತ್ಕೊಂಡು ಟ್ರೆಕ್ ಅನ್ನ ಮಾಡಬಹುದು. ಅಂತ ಡಿಫಿಕಲ್ಟಿ ಟ್ರೆಕ್ಕಿಂಗ್ ಇದೇನು ಅಲ್ಲ, ಬಹಳ ಈಸಿ ಆಗೈತಿ. ಬೇಸ್ ತನಕ ಕಾರ್ಗಳೇ ಬರೋದ್ರಿಂದ ಎಲ್ಲಿ ಹತ್ತಬೇಕು ಅನ್ನೋ ಜರೂರತ್ತಿಲ್ಲ. ಬಹಳ ಈಸಿ ಟ್ರೆಕ್ ಇದು. ಅದು ಕಾರ್ ಪಾರ್ಕಿಂಗು, ಬೈಕ್ ಪಾರ್ಕಿಂಗ್ ಇರೋ ಜಾಗ ಅದು. ಅಲ್ಲಿಂದ ಹಾಗೆ ಮೇಲಕ್ಕೆ ಹೋಗ್ಬೇಕು. ನೋಡಿ ಇಷ್ಟೊಂದು ಗಾಳಿ ಇದೆ ಇವತ್ತು, ಹೆಂಗಿದೆ ನೋಡಿ, ಮೋಡ ಮುಸುಕಿದ ವಾತಾವರಣ. ಏನು ಕಾಣಿಸ್ತಿಲ್ಲ ಆ ಕಡೆಗೆ ಈ ಕಡೆಗೆ, ಫುಲ್ಲು ಮಿಸ್ಟ್ ಕವರ್ ಆಗಿದೆ. ನೋಡ್ಬೇಕು ಮೇಲಕ್ಕೆ. ಇವತ್ತೇನು ಇದು ಕ್ಲಿಯರ್ ಆಗಂಗೆ ಕಾಣೋದಿಲ್ಲ. ಸುಮ್ಮನೆ ಒಂದು ರೌಂಡ್ ಹಿಂಗೆ ಹಾಕೊಂಡು ಕೆಳಗಡೆ ಹೋಗಿ ಹೋಗೋಣ. ಈ ಗಾಳಿ ಮಧ್ಯೆ ನಿಮ್ಗೆಲ್ಲಾದ್ರೂ ವಿಜುವಲ್ ಸೌಂಡ್ ಕೇಳಿಸುತ್ತದ, ಒಂಚೂರು ಅಬ್ಸರ್ವ್ ಮಾಡಿ ನೋಡಿ. ಅದು ವಿಜುವಲ್ ಸೌಂಡ್ ಅಲ್ಲ, ಒಂದು ಪಕ್ಷಿಯ ಶಬ್ದ ಅದು. ಈ ಸ್ಪಾಟಿಗೆ ಬಂದ್ರ ಆ ಸೌಂಡ್ ಅನ್ನ ನೀವು ಕೇಳ್ಬೋದು ನೋಡ್ರಿ. ವಿಜಿಲ್ ತರ ಒಂದು ಸೌಂಡ್ ಬರ್ತೈತಿ ಇಲ್ಲಿ. ಪಾಪ ಯಾರಾದ್ರೂ ಏನಾದ್ರು ಕೊಡ್ತಾರೇನೋ ಅಂತ ಬಂದಿದೆ, ಯಾರು ಏನು ತಂದಿಲ್ಲ ಅನ್ಸುತ್ತೆ. ಅದಕ್ಕೂ ಸಿಕ್ಕಾಪಟ್ಟೆ ಚಳಿ. ಯಾರಿಗೆಲ್ಲ ಒಂದು ಈಸಿ ಟ್ರೆಕ್ ಅಲ್ಲಿ ಒಂದೊಳ್ಳೆ ಪ್ರಕೃತಿ ಸೌಂದರ್ಯನ ಸವಿಬೇಕು ಅಂತ ಆಸೆ ಇರುತ್ತಲ್ಲ, ಅಂತವ್ರು ಇಲ್ಲಿಗೆ ಬರಬಹುದು. ದಿ ಬೆಸ್ಟ್ ಪ್ಲೇಸ್ ಅವ್ರಿಗಿದು. ಬಂದವರು ಇಲ್ಲಿ ಅರ್ಚಾಡೋದು ಕಿರ್ಚಾಡೋದನ್ನೆಲ್ಲ ಮಾಡಬಾರ್ದು. ಸೈಲೆಂಟ್ ಆಗಿದ್ರೆ ಒಳ್ಳೆ ಪ್ರಕೃತಿಯ ಸೌಂಡ್ ಅನ್ನ ನಾವಿಲ್ಲಿ ಎಂಜಾಯ್ ಮಾಡಬಹುದು. ಅರ್ಚಿದೆ ಕಿರ್ಚಿದ್ರೆ ಗಂಟ್ಲು ಹೋಗುತ್ತೆ ಅಷ್ಟೇ. ತರ ಇದೆ ಅದು ಪೀಕು. ಸಿಕ್ಕಾಪಟ್ಟೆ ಗಾಳಿ ಬಿಸಾಕತೈತಿ, ಮಾತಾ ಬರೋಲು. ನನ್ನ ಕ್ಯಾಮ್ರಾ ನೋಡ್ರಿ ಬ್ಲರ್ ಆಗತೈತಿ, ಬಿಕಾಸ್ ಆ ಮಿಸ್ಟ್ ಬಂದು ಬಂದು ಕ್ಯಾಮ್ರಾ ಕುಂದ್ರೋದ್ರಿಂದ ಬ್ಲರ್ ಆಕೈತಿ. ಪೀಕ್ಗೆ ಇಲ್ಲೇ ಬಹಳ ಈಸಿ ಟ್ರೆಕ್, ಯಾರು ಬೇಕಾದ್ರೂ ಮಾಡ್ಬೋದು, ಅಷ್ಟು ಈಸಿ ಟ್ರೆಕ್ ಇದು. ನಮ್ಮ ಬ್ಯಾಡ್ ಲಕ್ ಅಥವಾ ನಾವು ಬಂದಿದ್ದ ಟೈಮ್ ಸರಿ ಇಲ್ಲ. ಕಂಪ್ಲೀಟ್ ಮೋಡ ಮುಚ್ಕೊಂಡಿರೋದ್ರಿಂದ ಸುತ್ತಮುತ್ತಲು ಏನೈತಿ ಅಂತ ನೋಡಕ್ ಆಗಂಗಿಲ್ಲ. ನಾವೇನು ಈ ಕುದುರೆಮುಖ ರೇಂಜಿಗೆ ಹೋಗಿ ಕುದುರೆಮುಖದಲ್ಲಿ ಏನ್ ನೋಡ್ತೀವಲ್ಲ, ಕುದುರೆಮುಖ, ಗಂಗಾಡಿ ಕಲ್ಲು, ಕುರಂಜಲ ಪೀಕು, ಅದೇ ತರಹದ ಒಂದು ಲ್ಯಾಂಡ್ಸ್ಕೇಪ್ ಅನ್ನ, ಅದೇ ತರದ ಒಂದು ಗ್ರೀನಿಶ್ ಏರಿಯಾವನ್ನ ಈ ಗುಡ್ಡದ ಮೇಲೆ ನಿಂತ್ಕೊಂಡು ನಾವು ನೋಡ್ಬೋದು. ಆದ್ರೆ ಈಗ ಮೋಡ ಮುಚ್ಚಿರೋದ್ರಿಂದ ಏನು ಕಾಣಿಸಲ್ಲ. ಈಗ ನಾವೇನ್ ಬಂದ್ವಿ, ಇದು ಪೀಕು ನೋಡ್ರಿ, ಇದು ಪೀಕ್. ಇದು ಇಂತಹ ಒಂದು ಅದ್ಭುತವಾದ ರಮಣೀಯ ಸೌಂದರ್ಯ ಪ್ರದೇಶದೊಳಗ ಅತ್ಯಂತ ಕೆಟ್ಟ ಕೆಲಸ ಅಂದ್ರ ಇಲ್ಲೈತೆ ನೋಡ್ರಿ. ಕುಡಿದು ಆ ನೀರಿನ ಬಾಟ್ಲಿ ತಗೊಂಡು ಹೋಗಕ್ಕಾಗಿಲ್ಲ, ಇಲ್ಲಿ ಎಸ್ದೋಗ್ಯಾರ. ಇದೇ ಪೀಕ್. ಇಲ್ಲೊಂದು ಸೈನ್ ಬೋರ್ಡ್ ಕಾಣಿಸ್ತೈತಲ್ಲ, ಇದು ಆಕ್ಚುಲಿ ಫೈನಲ್ ವ್ಯೂ ಪಾಯಿಂಟ್ ಇದು. ಮತ್ತೆ ಇಲ್ಲಿದ್ದಾನೆ ನೋಡಿದ್ರೆ ನಮ್ಗೆ ಎಲ್ಲ ಕಾಣಿಸುತ್ತೆ. ಇದು ಮಿಸ್ಟ್ ಇಲ್ಲ ಅಂದಿದ್ರೆ ಇದನ್ನ ಒಳ್ಳೆ ನೇಚರ್ ಅನ್ನ ನಾವು ಎಂಜಾಯ್ ಮಾಡಬಹುದಾಗಿತ್ತು. ಸೊ ಮಿಸ್ಟ್ ಇರೋದ್ರಿಂದ ನಮ್ಗೇನು ಕಾಣಿಸ್ತಿಲ್ಲ. ಅಲ್ಲೊಂದು ಓತಿ ಖ್ಯಾತ ಈ ಮಳೆಗೆ ಅಥವಾ ಈ ವಾತಾವರಣಕ್ಕೆ ಅದಕ್ಕೆ ಆಗ್ತಿಲ್ಲ, ತುಂಬಾ ಭಯಗೊಂಡಿದೆಯೋ ಅಥವಾ ಅಸ್ವಸ್ಥಗೊಂಡಿತೋ ಗೊತ್ತಿಲ್ಲ, ಅದಕ್ಕೆ ಓಡಕ್ಕೂ ಆಗ್ತಿಲ್ಲ, ಹಂಗ ಕುತ್ಕೊಂಡೈತವ. ನಾನು ಮೂಡಿಗೆರೆ ಬಿಟ್ಟಾಗ ತುಂಬಾ ಕ್ಲಿಯರ್ ವೆದರ್ ಇತ್ರಿ, ತುಂಬಾ ಸ್ಪಷ್ಟವಾದ ವಾತಾವರಣ ಇತ್ತು. ಸೊ ಹಾಗಾಗಿ ನಾನು ಇವತ್ತ ದೇವ್ರ ಮನೆಗೆ ಬಂದಿದ್ದೆ. ಇಲ್ಲೂ ಕೂಡ ಒಳ್ಳೆ ನೇಚರ್ ಇರ್ಬೋದು ಅಂತ. ನೇಚರ್ ಸಖತ್ತಾಗಿದೆ, ಆದ್ರ ಮೋಡ ಕವಿದಿರೋದ್ರಿಂದ ಗ್ರೀನರಿ ಏನು ನೇಚರ್ ಇತ್ತಲ್ಲ ಕೆಳಗಡೆ, ಅದು ಕಾಣಿಸ್ತಿಲ್ಲ. ಬಿಟ್ರೆ ತುಂಬಾ ಚೆನ್ನಾಗಿದೆ ಇದು. ಯಾರಿಗೆಲ್ಲ
ಗ್ರೀನ್ ನೇಚರ್ನ ಎಂಜಾಯ್ ಮಾಡಬೇಕು ಅಂತ ಆಸೆ ಇರುತ್ತೋ ಅಂಥವ್ರೆಲ್ಲ ಮಾನ್ಸೂನ್ ಆದ್ಮೇಲೆ ಬರ್ರಿ, ಮಳೆಗಾಲ ಆದ್ಮೇಲೆ. ಈ ಮೋಡ, ಈ ಮಳೆ, ಈ ವಾತಾವರಣನ ಯಾರಿಗೆಲ್ಲ ಎಂಜಾಯ್ ಮಾಡ್ಬೇಕು ಅನಿಸ್ತದಲ್ಲ, ಮಾನ್ಸೂನ್ ಟೈಮಲ್ಲಿ ಇಲ್ಲಿಗೆ ಬಂದ್ರೆ ಇದೇ ರೀತಿ ವಾತಾವರಣ ಇರ್ತೈತಿ. ಹ್ಯಾವಿಂಗ್ ಟೊಮೆಟೊ ಏನಂತಾರ ಗೊತ್ತಿಲ್ಲ ಅದಕ್ಕೆ. ಆಮೇಲೆ ತಂದು ತಿಂದ ಮೇಲೆ ದಯವಿಟ್ಟು ಪ್ಲಾಸ್ಟಿಕ್ ಅನ್ನ ಕೆಳಗಡೆ ಎಲ್ಲಿ ಅದಕ್ಕೊಂದು ಪ್ಲೇಸ್ ಇರ್ತದಲ್ಲ ಅಲ್ಲಿ ಹೋಗಿ ಒಯ್ಯಿರಿ. ನೋಡ್ರಿ ಇಲ್ಲೆಷ್ಟು ಕ್ಲಿಯರ್ ಆಗಿ ಕಾಣಿಸ್ತೈತಲ್ಲ, ಅಷ್ಟು ಕ್ಲಿಯರೆನ್ಸ್ ಇಲ್ಲಿಲ್ಲ. ಮಾನ್ಸೂನ್ ನಲ್ಲಿ ವೆಸ್ಟರ್ನ್ ಘಾಟ್ನ ಇನ್ನೊಂದು ಸೌಂದರ್ಯವನ್ನ ನಾವು ನೋಡಬಹುದು. ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ತರ ಬ್ಯೂಟಿಫುಲ್ ಇದಂತೂ. ಈ ರಾತ್ರಿ ಹೊತ್ತು ಫಾರೆಸ್ಟ್ ಅಲ್ಲಿ ಗೊಯ್ ಅಂತ ಸೌಂಡ್ ಮಾಡುತ್ತಲ್ಲ, ಇದೇ ಹುಳ ಅದು, ಚಿಟ್ಟೆ. ನೇಚರ್ ಅಂದ್ರೆ ಅದ್ಭುತ ನೋಡಿ, ಎಷ್ಟು ಚೆನ್ನಾಗಿದೆ ಇದು. ಆಮೇಲೆ ಭಕ್ತರು ದೇವಸ್ಥಾನಕ್ಕೆ ತುಂಬ ಜನ ಬರ್ತಾರೆ. ಮಳೆ ಗಾಳಿ ಬಿಸಿಲು ಅಂತ ಏನು ನೋಡಲ್ಲ, ತುಂಬ ಜನ ಬರ್ತಾರೆ. ಮಳೆಗಾಲದಾಗ ಏನಾದರೂ ದೇವಸ್ಥಾನಕ್ಕೆ ಬಂದ್ರೆ ನಾವು ಹಾಕಿರ್ತಕ್ಕಂಥ ಛತ್ರಿ ಅಥವಾ ಜರ್ಕಿನ್ಗಳನ್ನು ದೇವಸ್ಥಾನದ ಒಳಗಡೆ ತೊಗೊಂಡು ಹೋಗಂಗಿಲ್ಲ. ಯಾಕಂದ್ರೆ ನೀರು ಬೀಳ್ತಾವ ಅನ್ನೋ ಕಾರಣಕ್ಕಷ್ಟೇ ಅದನ್ನು ತೆಗೆದು ಇಲ್ಲೇ ಹೊರಗಡೆ ಬಿಡಬೇಕು. ಇಲ್ಲಿ ಈ ಥರ ಇಲ್ಲೇ ವರಾಂಡದಲ್ಲಿ ಬಿಟ್ಟು ನಾವು ಒಳಗಡೆ ಹೋಗಬೇಕು. ಆಮೇಲೆ ಯಾರು ಬೇಕಾದ್ರೂ ಬರ್ಬೋದು. ದೇವಸ್ಥಾನದ ತನಕನೂ ವೆಹಿಕಲ್ ಫೆಸಿಲಿಟೀಸ್ ಅಂದರೆ ಕಾರು, ಟೂ ವೀಲರ್ಸು ಏನು ಬೇಕಾದ್ರೂ ಬರ್ತವೆ, ಯಾರು ಬೇಕಾದ್ರೂ ಬರ್ಬೋದು. ಬಂದವರು ದಯವಿಟ್ಟು ಸ್ವಚ್ಛತೆಯನ್ನು ಕಾಪಾಡ್ರಿ. ಆ ಬೆಟ್ಟದ ಮೇಲೆ ಹೋದ್ರೆ ಯಾವುದೇ ಪ್ಲಾಸ್ಟಿಕ್ಕನ್ನು ಅಲ್ಲಿ ಎಸಿಬೇಡ್ರಿ, ಸ್ವಚ್ಛತೆಯನ್ನು ಕಾಪಾಡ್ರಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವಿಡಿಯೋದಾಗ ನಿಮ್ಮನ್ನು ಸಿಗ್ತೀನಿ. ಅಲ್ಲಿ ತನಕ ನೋಡ್ತೀರಿ ನಮ್ಮದು ಸಿಕ್ಕಂತೆ ಸಂಚಾರ ಯೂಟ್ಯೂಬ್ ಚಾನಲ್. ಜೈ ದೇವ್ರ ಮನೆ, ಜೈ ಕರ್ನಾಟಕ, ಜೈ ಶಂಕ್ರಿ, ಜೈ ಜೈ ಶಂಕ್ರಿ.